ಮೊನ್ನೆಯಷ್ಟೇ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ನ ಪ್ರಚಾರದ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿದ್ರು, ಬೆಂಬಲವನ್ನ ನೀಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಶಾಸಕ ಎಸ್. ಸುರೇಶ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ತಮ್ಮ ಪಕ್ಷದ ಯಶವಂತಪುರದ ಶಾಸಕ ಅಂದ್ರೆ ಬಿಜೆಪಿ ಶಾಸಕ ಎಸ್.ಟಿ.ಎಸ್. ಅವರ ನಡೆ ಕುರಿತು ಅವರು ಮಾತನಾಡಿದ್ದಾರೆ. ಇಚ್ಛೆಗೂ ಸ್ವೇಚ್ಛಾಚಾರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ಎಲ್ಲರ ಇಚ್ಛೆ ಇದೆ. ವೈಯಕ್ತಿಕ ಕಾರಣಕ್ಕೆ ನಾನು ಹೆಜ್ಜೆ ಇಟ್ಟೆ ಅನ್ನೋದು ಸರಿಯಲ್ಲ. ಎಸ್.ಟಿ.ಎಸ್. ಕೆಲಸಗಳನ್ನ ಪಕ್ಷ ಹಿರಿಯರು ಗಮನಿಸ್ತಾ ಇದ್ದಾರೆ. ಸ್ವತಃ ಶೋಭಾ ಅವರೇ ಹಿರಿಯರ ಗಮನಕ್ಕೆ ತಂದಿದ್ದಾರೆ. ವರಿಷ್ಠರು ಮುಂದೆ ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಿದ್ದಾರೆ. ಈಶ್ವರಪ್ಪ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಮೋದಿ ಭಾವಚಿತ್ರ ಬಳಕೆ ಮಾಡೋದಾಗಿ ಹೇಳಿದ್ದಾರೆ. ಮುಂದೆ ನೋಡೋಣ ಅಂತ ಶಾಸಕ ಸುರೇಶ್ ಕುಮಾರ್ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಅದೆಲ್ಲ ಮಾಡಿ ಕೂಡ ನನಗೆ ವಿಷ ಕೊಟ್ಟರು ಅಂತಾರೆ. ಅದು ಒಂಥರ ಜಿಲೇಬಿನೇ ಅವರಿಗೆ. ನಮ್ಮ ಕಾರ್ಯಕರ್ತರನ್ನ ಅವರ ಒಂದು ಅಭಿಲಾಷೆಗೆ ಅನುಗುಣವಾಗಿ ಅವ್ರ ಮೇಲೆ ಕ್ರಮ ತಗೊಂಡು, ಶಿಸ್ತಿನ ಕ್ರಮ ತಗೊಂಡು ಅವತ್ತೆಲ್ಲ ಮಾಡಿದ್ದು ಅವ್ರಿಗೂ ಕೂಡ ಚೆನ್ನಾಗಿ ನೆನಪಿದೆ. ಸೊ ಇದನ್ನ ನಮ್ಮ ರಾಜ್ಯದ ಹಿರಿಯರೆಲ್ಲಾನು ಕೂಡ ಗಮನಿಸಿದ್ದಾರೆ. ಸ್ವತಃ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ ಸ್ವತಃ ಕ್ಷೇತ್ರದ ಅಭ್ಯರ್ಥಿ ಇದನ್ನ ಗಮನಿಸಿ ಸಂಬಂಧಪಟ್ಟವ್ರಿಗೆ ಮುಟ್ಟಿಸಿದ್ದಾರೆ. ಅಗತ್ಯ ಕ್ರಮನ ಸೂಕ್ತವಾದ ಸಮಯದಲ್ಲಿ ತಗೊಳ್ತಾರೆ. ನೋಡಿ, ಅದೆಲ್ಲ ಈಗ ಈಶ್ವರಪ್ಪನವರು ಸ್ವತಂತ್ರವಾಗಿ ನಿಲ್ತಾ ಇದ್ದಾರೆ. ನಾವು ಮೋದಿಯವರು ನಮ್ಮ ನಾಯಕ ಅಂತ ನಾವು ಹೇಳ್ತೀವಿ. ಅವರು ಕೂಡ ಚುನಾವಣೆ ಪರ್ಪಸ್ಗೋಸ್ಕರ ನಮ್ಮ ನಾಯಕರು ಅಂತ ಹೇಳ್ಕೊಂಡು ಅವ್ರ ಫೋಟೋ ಹಾಕೋತೀವಿ ಅಂತ ಹೇಳಿದ್ದಾರೆ. ಅದನ್ನ ಶಿವಮೊಗ್ಗದಲ್ಲಿ ನಮ್ಮ ಅಭ್ಯರ್ಥಿ, ನಮ್ಮ ಪಕ್ಷದ ಪ್ರಮುಖರು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮಾಡ್ತಾರೆ. ಮೊನ್ನೆಯಷ್ಟೇ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ನ ಪ್ರಚಾರದ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿದ್ರು, ಬೆಂಬಲವನ್ನ ನೀಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಶಾಸಕ ಎಸ್. ಸುರೇಶ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ತಮ್ಮ ಪಕ್ಷದ ಯಶವಂತಪುರದ ಶಾಸಕ ಅಂದ್ರೆ ಬಿಜೆಪಿ ಶಾಸಕ ಎಸ್.ಟಿ.ಎಸ್. ಅವರ ನಡೆ ಕುರಿತು ಅವರು ಮಾತನಾಡಿದ್ದಾರೆ. ಇಚ್ಛೆಗೂ ಸ್ವೇಚ್ಛಾಚಾರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ಎಲ್ಲರ ಇಚ್ಛೆ ಇದೆ. ವೈಯಕ್ತಿಕ ಕಾರಣಕ್ಕೆ ನಾನು ಹೆಜ್ಜೆ ಇಟ್ಟೆ ಅನ್ನೋದು ಸರಿಯಲ್ಲ. ಎಸ್.ಟಿ.ಎಸ್. ಕೆಲಸಗಳನ್ನ ಪಕ್ಷ ಹಿರಿಯರು ಗಮನಿಸ್ತಾ ಇದ್ದಾರೆ. ಸ್ವತಃ ಶೋಭಾ ಅವರೇ ಹಿರಿಯರ ಗಮನಕ್ಕೆ ತಂದಿದ್ದಾರೆ. ವರಿಷ್ಠರು ಮುಂದೆ ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಿದ್ದಾರೆ. ಈಶ್ವರಪ್ಪ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಮೋದಿ ಭಾವಚಿತ್ರ ಬಳಕೆ ಮಾಡೋದಾಗಿ ಹೇಳಿದ್ದಾರೆ. ಮುಂದೆ ನೋಡೋಣ ಅಂತ ಶಾಸಕ ಸುರೇಶ್ ಕುಮಾರ್ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಅದೆಲ್ಲ ಮಾಡಿ ಕೂಡ ನನಗೆ ವಿಷ ಕೊಟ್ಟರು ಅಂತಾರೆ. ಅದು ಒಂಥರ ಜಿಲೇಬಿನೇ ಅವರಿಗೆ. ನಮ್ಮ ಕಾರ್ಯಕರ್ತರನ್ನ ಅವರ ಒಂದು ಅಭಿಲಾಷೆಗೆ ಅನುಗುಣವಾಗಿ ಅವ್ರ ಮೇಲೆ ಕ್ರಮ ತಗೊಂಡು, ಶಿಸ್ತಿನ ಕ್ರಮ ತಗೊಂಡು ಅವತ್ತೆಲ್ಲ ಮಾಡಿದ್ದು ಅವ್ರಿಗೂ ಕೂಡ ಚೆನ್ನಾಗಿ ನೆನಪಿದೆ. ಸೊ ಇದನ್ನ ನಮ್ಮ ರಾಜ್ಯದ ಹಿರಿಯರೆಲ್ಲಾನು ಕೂಡ ಗಮನಿಸಿದ್ದಾರೆ. ಸ್ವತಃ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ ಸ್ವತಃ ಕ್ಷೇತ್ರದ ಅಭ್ಯರ್ಥಿ ಇದನ್ನ ಗಮನಿಸಿ ಸಂಬಂಧಪಟ್ಟವ್ರಿಗೆ ಮುಟ್ಟಿಸಿದ್ದಾರೆ. ಅಗತ್ಯ ಕ್ರಮನ ಸೂಕ್ತವಾದ ಸಮಯದಲ್ಲಿ ತಗೊಳ್ತಾರೆ. ನೋಡಿ, ಅದೆಲ್ಲ ಈಗ ಈಶ್ವರಪ್ಪನವರು ಸ್ವತಂತ್ರವಾಗಿ ನಿಲ್ತಾ ಇದ್ದಾರೆ. ನಾವು ಮೋದಿಯವರು ನಮ್ಮ ನಾಯಕ ಅಂತ ನಾವು ಹೇಳ್ತೀವಿ. ಅವರು ಕೂಡ ಚುನಾವಣೆ ಪರ್ಪಸ್ಗೋಸ್ಕರ ನಮ್ಮ ನಾಯಕರು ಅಂತ ಹೇಳ್ಕೊಂಡು ಅವ್ರ ಫೋಟೋ ಹಾಕೋತೀವಿ ಅಂತ ಹೇಳಿದ್ದಾರೆ. ಅದನ್ನ ಶಿವಮೊಗ್ಗದಲ್ಲಿ ನಮ್ಮ ಅಭ್ಯರ್ಥಿ, ನಮ್ಮ ಪಕ್ಷದ ಪ್ರಮುಖರು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.